ಈಗ ನಾವು ಕಾರ್ಯಕ್ರಮವನ್ನು ಶುರು ಮಾಡುತ್ತಿದ್ದೇವೆ. ಏನ್ ಕಾರ್ಯಕ್ರಮ ಮಾಡ್ತಿಲ್ಲ? ಏನ ಸ್ಕೂಲ್ಗೆ ಹೋಗೋ ಕಾರ್ಯಕ್ರಮ ಮಾಡು ನಾಳೆಯಿಂದ. ಸೋಮವಾರದಿಂದ. ನಾಳೆಗ್ ಹೋಗು. ಇಲ್ಲ, ಯಾಕೆ? ನಾಳೆ ಬೆಕ್ಕು ಸಿಂತೈತೆ. ಬೆಕ್ಕ ಯಾವಾಗಲ್ಲ? ಯಾವ ಊರಾಗ ಸಾಕಿದ್ಯಲ್ಲ ಬೆಕ್ಕ? ಬೆಕ್ಕಿಲ್ಲೇ. ಎಲ್ಲಿ? ಇಲ್ಲೇ ತುಮಕೂರಲ್ಲಿ. ತುಮಕೂರಾಗ ನಿಮ್ ಮನೆಗೇನ್ ಬೆಕ್ಕೈತಾ? ಐತಲ್ಲ. ನೀನೇ ಒಂದ್ ದೊಡ್ಡ ಬೆಕ್ಕು. ಒಂದೇ ಒಂದ್ ಐತಲ್ಲ ಆಂಟಿ ದಪ್ಪದು. ಅಲ್ಲ, ನೀನೇ ಒಂದ್ ದೊಡ್ಡ ಬೆಕ್ಕು. ಅದೇ ಸೀಂತತಿ. ಇನ್ನೇ ಸಮಾಚಾರ ಎಲ್ಲ ಹೇಳಣ ಕೇಳಣ. ಯಾಕೆ ಇವತ್ತು ಬಾರಿನ್ ತಕ ಹೋಗಿಲ್ಲ? ಇವತ್ತು ಆಗಿಲ್ಲ. ಯಾಕೆ? ಯಾಕಲ್ಲ ಹೋಗಿಲ್ಲ? ಮಗು, ನೀನ್ ಯಾರು ಹುಡುಕ ಬಂದ್ರು ನೋಡು. ಬರ್ಲಿ. ಮಕ್ಕಳು ಎಲ್ಲಿ ಹೊಡಿತವ್ರೆ? ಹೊಡಿಲಿ. ಯಾಕೆ ಹೋಗಲ್ವಾ? ಇಲ್ಲ. ನಿಮ್ಮಮ್ಮ ಏನ್ ಹೇಳೋಯ್ತು? ಯಾವಷ್ಟೊತ್ತಿಗೆ ಬಾ ಅಂತ ಹೇಳೋಯ್ತು? 5 ಗಂಟೆ ಹಂಗೆ. ನಿಂಗೆ ಚಿಕನ್ ತಿನ್ನಕ? ಚಿಕನ್ ತಿನ್ನಕ್ಕೆ ಅಲ್ಲ. ಇವತ್ತು ಯಾವಾರ? ಶುಕ್ರವಾರ. ಶುಕ್ರವಾರ ತಿನ್ನಲ್ವಾ? ಮುಟ್ಟಲ್ಲ. ರಿಯಲಿ ಮುಟ್ಟಲ್ಲ. ಯಾಕೆ? ಶುಕ್ರವಾರ ಶನಿ ಆಯ್ತು. ಶುಕ್ರವಾರ ಸೋಮವಾರ ತಿನ್ನಲ್ಲ. ಯಾಕೆ? ದೇವ್ರ ಹೇಳತ್ತ ತಿನ್ಬೇಡ ಅಂತ? ಯಾವ ದೇವ್ರಲ್ಲ? ಲಕ್ಷ್ಮಿ. ಲಕ್ಷ್ಮಿ ಬಂದ್ ಹೇಳಾಯ್ತಾ? ಏನಂತ? ಲಕ್ಷ್ಮಿ, ನಾನ್ ನಿಮ್ ಮನೆಗಿರಲ್ಲ, ಚಿಕನ್ ಮಟನ್ ತಿನ್ಬೇಡ ಅಂತ. ಹಂಗಾರ ತಿನ್ನೋದೇ ಇಲ್ವಾ? ಅಲ್ಲೆಲ್ಲ ಮುಟ್ಟು ಪಾತ್ರೆ ಎಲ್ಲ ತೊಳಿತೀರ. ಪಿಕ್ಚರ್ ಆಗ್ತೈತ್ ನೋಡಿದ್ಯಾ? ಪಿಕ್ಚರ್ ಈಗ ತೆಗ್ದವ್ರು ಹೊಸ್ತಾಗಿ. ಎಂತದಲ್ಲ? ಇದು ಅದೆಂತದು ಪಿಕ್ಚರ್ ಅಲ್ಲ? ಅದೆಂತದ ಫೋನ್ ಎಲ್ಲ ಐತಿ. ಏನಂತ? ಇದ್ಯಾಕಲ್ಲ ಹಿಂಗ್ ತಲೆ ಕೆರ್ಕಂತೀಯ? ಮರ್ತೇವ ತಡೆಯ. ನಿನ್ ಕೈಯ ಕಾಲ ಒಂದ್ ನಿಮಿಷ ಸುಮ್ನಿರಲ್ವಲ್ಲ? ಸುಮ್ನಿರಲ್ಲ ಕಾಯ್ತಿ. ಅಯ್ಯಯ್ಯಪ್ಪ, ಅವ್ನ್ ದೊಡಿಯ ಹೇಳದ್ನಲ್ಲ, ಅವಾಗ ಹೇಳದಲ್ವಾ ಸರಿಯಾಗಿ ತಡಕ್ ನೋಡ್ಕೊಳಂಗೆ. ನಾ ಅವ್ರ ಮನೆಗೇನು ಎಣ್ಣೆ ಕುಡಿಯೋದು ಹೇಳ್ಕೊಂಡ್ ಕೊಡಲ್ಲ, ನಾನು ಹೋಗ್ತೀನಿ ಅಂತ ಹೇಳೋದಲ್ವಾ? ಹೇಳದಲ್ವಾ ನೀನು? ನಾನು ಏನು ಹೇಳಿಲ್ಲಪ್ಪ. ಹೇಳ್ಬೇಕಾಯ್ತಾನೆ ನೀನು. ಅವ್ರನ್ನ ಬಿಟ್ಟು ನನ್ನ ಹಿಡ್ಕೊಂಡ್ರೆ ಮಾಡಲ್ಲ. ಹಿಡ್ಕೊಂಡ್ರೆ ಏನ್ ಮಾಡ್ತಾನೆ? ಬಂಡ್ರ ಅವ್ನು. ಅದೇ ಮತ್ತೆ ಏನ್ ಮಾಡ್ತಾನ ದೊಡಿಯ? ಯಾಕೆ ಅಲ್ಲ, ಅವನೇನ್ ಮಾಡ್ತಾನ ನಿನ್ನ? ಬಾವಳೆ ಶಿರ ಹಿಡ್ಕೊಂಡು ಅವನ್ ತರ ನಮ್ಮ ಮನೆಗ್ ಬಂದ್ರೆ ನಾವೇನ್ ಎಣ್ಣೆ ಕುಡಿಯೋದು ಹೇಳ್ಕೊಡ್ತೀವ? ಅದೇ ಸೆಡೆ ತರ ಆಗ್ತವಳೆ. ಹಂಗೆ ಇಷ್ಟು ಸ್ಕೂಟಿ ವಾಚ್ ಪಕ್ಕ ಇದ್ ನಮ್ ಸರ್ದು. ಹಂಗಾರು ಹೇಳಿದ್ರೆ ನಾನು ಹೋಗ ಆಚೆಗೆ ಹೇಳುವಾಗಂತಿ ಹೇಳಿದ್ರೆ ದರ ಎಳ್ಕೊಂಡ್ ಹೋಗಿ ಬಿಡ್ತಿದ್ದೆ. ದಂಡಿ ಆದ್ರೆ ದಾಳಿಗಾದ್ರೆ ನಿನ್ ಗಂಟೆ ಶಬ್ದಕ್ಕೆ ಅಲ್ವಾ? ಮತ್ತೆ ಇನ್ನೇನ್ ಸಮಾಚಾರ? ಸಮಾಚಾರ ಇವತ್ತೆಲ್ಲ ಗ್ರಾಚಾರ. ಏನ್ ಗ್ರಾಚಾರ ಹಿಡ್ದೈತಾರ? ಬೆಳಗಿಂದ ಏನೋ ತಾಂಬಿಟ್ಟಿದ್ಯಾ? ಅದಕ್ಕೆ ಅಲ್ಗೂ ಇಲ್ಗೂ ಆಸಿಕ್ತಿದ್ಯಾ? ಏನ್ ತಾಂಡಿ? ಏನ್ ತಾಂಡೆ? ಹೊಟ್ಟಿ ಫುಡ್ ಅದೇ ಮಸಾಲೆ ದೋಸೆ. ಮಸಾಲೆ ದೋಸೆ ಬಿಟ್ಟು ಬೆಳಗ್ಗೆ ಬಸ್ಸಾರ್ ತಿನ್ನಕ್ಕಾಗಲ್ಲ ಕಾಣ್ತಿ ಡೈಲಿ. ಯಾಕಲ್ಲ? ಅದನ್ನೇ ತಿಂತೀವಿ. ಬಸ್ಸಾರ್ ತಿನ್ನಕ್ಕಾಗಲ್ವಾ? ಅಲ್ಲ, ಅಲ್ಲೇ ಬಾಳಾಗಿ ಚಿಕನ್ ಅದೇ ಮಾಡ್ತೀಯ. ಇವ್ನು ಒಳ್ಳೆ ಗುಂಡು ಆಡ್ದಂಗ ಆಡ್ತಾನೆ. ಚೆಂಡು ಆಡ್ದಂಗ ಆಡ್ತೀಯಲ್ಲ. ಚೆಂಡು ಕಣ್ಣೆಲ್ಲ ಎತ್ಕೊಂಡು ಗುಲ್ಡು ಅಲ್ಲೋಡ. ಒಂದ್ ನಿಮಿಷನಾದ್ರೂ ಕೈ ಕಾಲು ಸುಮ್ನಿರ್ತಾವ ಇವು ನಾವು? ಯಪ್ಪ ನಾ ಕೆಟ್ಟೆ. ಹೇಳಂಟಿ. ಒಂದ್ ನಿಮಿಷ ಆದ್ರೂ ಕೈ ಕಾಲು ಸುಮ್ನಿರ್ತಾವೆಲ್ಲ? ಇಲ್ಲ. ಡ್ಯಾನ್ಸ್ ಮಾಡ್ತೀರಲ್ಲ, ನೀನೇ ಕಾಣೋದು. ಮಾತಾಡು. ಒಂದ್ ನಿಮಿಷನಾದ್ರೂ ಕೈ ಕಾಲು ಸುಮ್ನಿರ ನೋಡು. ಕೈ ಕಾಲು ಆಡದ ನೋಡು. ಇನ್ನೇನಂತೆ ಸಮಾಚಾರ? ಹೇಳಪ್ಪ ಕೇಳೋಣ. ನೀವ್ ಹೇಳ್ಬೇಕು. ನಾವೇನ್ ಹೇಳಪ್ಪ, ನಿನ್ನಂಗ್ ನಾವೇನು ಅಲ್ಗೂ ಇಲ್ಗೂ ಮನೆಗಿರೋರ್ಗೆ ಏನ್ ಗೊತ್ತಿರ್ತದ? ನಾವ್ ಮನೆಗ್ ನೋಡು, ಬೆಳಗ್ಗೆ ಎದ್ದೊಳ್ತೀವಿ, ತಿಂಡಿ ಮಾಡ್ಕೊಂಡ್ ತಿಂತೀವಿ, ಹೂವ ಬರ್ತವೆ. ಬೆಳಗ್ಗೆ 12 ಗಂಟೆಗೆ ಎದ್ದಾಳ್ತೀವಿ, 1 ಗಂಟೆ ತಿಂಡಿ ಮಾಡ್ಕೊಂಡು ತಿಂತೀವಿ, ತಿಂದರು 3 ಗಂಟೆಗೆ ಹೂವ ಕಟ್ಟಕ್ ಕೂತ್ಕೊಂತೀವಿ. ನಾವ್ ಮನೆಗಿರೋರು ನಾವು ಆಚೆಗೆ ಹೋಗಲ್ಲ, ಅಂಗಡಿಯಿಂದ ಎತ್ತು ಹೋಗೋದೇ ಇಲ್ಲ. ನಮ್ಗೇನ್ ಸಮಾಚಾರ ಗೊತ್ತಾಗ್ತದ? ನಿನಗ್ ತಾನೆ. ನೀನು ಅಲ್ಲಿ ಇಲ್ಲಿ ಓಡಾಡ್ತೀಯ, ಅಲ್ಲಿ ಬಾರಿನ್ ತಕ ಹೋಗ್ತೀಯ, ಬತ್ತೀಯ, ಅಲ್ಲುಣ್ತೀಯ ಇಲ್ಲುಣ್ತೀಯ. ಅಲ್ಲ, ಎಲ್ಲುಂಡ್ರು ಊಟನೇ ಸರಿ, ಅಲ್ಲೆಲ್ಲ ಹೋಗೋದ್ ನೀನ್ ತಾನೆ. ನಮ್ಗೆ ಹೆಂಗ್ ಗೊತ್ತಿರ್ತತೆ ಏನೇನ್ ಸಮಾಚಾರ ಅಂತ? ಸಮಾಚಾರ ಅದೇ ದೊಡ್ಡವರೇ ಸಣ್ಣ ಕೇಳ್ಬೋದು. ಸಣ್ಣವರಿಗೆ ಗೊತ್ತಿರೋದೆಲ್ಲ, ದೊಡ್ಡವ್ರಿಗೆ ಏನು ಗೊತ್ತಿರಲ್ಲ. ಹೌದಿಲ್ಲ? ನೀನೇ ಎಲ್ಲ ಹೊಡ್ದೇನೋ ಮೂದೇವಿ, ನೀನೇ ಹೊಡ್ದಿರ್ತೀಯ. ನಾನೇ ಸುಳ್ಳು ಹೇಳ್ಬೇಡ. ಇನ್ನೇನ್ ಸಮಾಚಾರ? ಸಮಾಚಾರ ಅದೇ ಇವತ್ತೆಲ್ಲ ಗ್ರಾಚಾರ. ಏನ್ ಗ್ರಾಚಾರ ಅನ್ನಲ್ಲ, ಏನೋ ಹಿಡ್ದೈತ್ಕಣ್ಲ ಇವತ್ತು.
ಹಿಂಗಾಡ್ತಾವನೆ. ಬೆಳಿಗ್ಗೆ ನಮ್ಮ ಅಮ್ಮ ಕೈಲಿ ಅದು ತಿಂದಿ ಸೊರಿಯಾಗಿ ಇಕ್ಬೇಕಾಯ್ತಿ. ಸರಿಯಾಗಿ ಇಕ್ಬೇಕು. ಸ್ನಾನ ಮಾಡ್ಕೊ ಅಂದ್ರೆ ಕಾರ್ತಿಕ ಶಾಂಪ್ ತಗೊಂಡು ಹೋದ ಎಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಉಜ್ಕೊಂಬಂದಿರ್ತಾನೆ ಇವತ್ತು. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಉಜ್ಕೊಂಡ್ ಬಂದವನೆ, ಎಲ್ಲ ಚೆನ್ನಾಗಿ ಉಜ್ಕೊಂಡ್ ಬಂದವನೆ. ಕಾರ್ತಿಕ ಶಾಂಪ್ ತಗೊಂಡೋದ. ಕಾರ್ತಿಕ ಚೆನ್ನಾಗಿ ಎಷ್ಟು ಹಾಕೊಂಡು ಉಜ್ಕೊಂಡಲ್ಲ. ಒಂದೇ ಅಪ್ಪ ತಲೆಗೆ ಪರ 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 ಉಜ್ದ ತಲೆಗೆ ಅಷ್ಟೇ. ತಲೆಗೆ ಅದು ಇನ್ನೆಲ್ಗೆ ಹಾಕ್ಯಂತ ಶಾಂಪ ತಲೆಗೆ ತಾನೇ ಹಾಕ್ಯಣದು. ನಾನು ಇನ್ನೆಲ್ಗೆ ಹಾಕತಾನೆ ಎಲ್ಲೆಲ್ಗೆ ಹಾಕ್ಯಂಡಲ್ಲ ಚೆನ್ನಾಗಿ ಉಜ್ಕೊಂಡ. ಅಯ್ಯಪ್ಪ ಊರಿಲಿಲ್ವೇನ್ಲ ಬೆಂಗ್ಳೂರ್ ಗೊಬ್ಬರಕ್ಕ ಆಂಟಿ ಬಚ್ಚೆ ಆಂಟಿ ಯಾಕಲ್ಲ ಅಲ್ಲೆಲ್ಲ ಬೆಳೆದೇವಂತೆ ಇವು ಅವೆಂತ ಸೊಪ್ಪು ಮೂದೇವಿ. ಕಟಿಂಗ್ ಆಂಟಿ ಇದು ಕಟಿಂಗ್ ಅಂದ್ರೆ ಕಟಿಂಗ್ ಶಾಪಿಗೆ ಹೋಗು. ಬೆಂಗಳೂರು ಬೆಳೆದವೆ ಅಂದ್ರೆ ಯಾರು ತಿಳ್ಕೊಂತೀವಿ. ಮೂದೇವಿ ಪತ್ರೆ ಹಾಕೊಂಡ ಕಟ್ಕೊಡಲ್ಲ. ದೇವ್ರ ಪತ್ರೆನಾ ಹೂವನ ಕಟ್ಕೊಡ್ಲ ಕುತ್ಕೊಂಡು ಕೊಡಲಿ ಒಂದೇ ಒಂದ್ ದಾರ ಕೊಟ್ಬಿಡಲಿ. ಒಂದೇ ಒಂದ್ ದಾರ ಸಾಕ ಕಟ್ಕೊಡ್. ಯಾಕೋ ಹೂವ ಕಟ್ಟಕ್ಕೆ ಆಗ್ತಿಲ್ಲ ಕಣ್ಲೆ, ನಿನ್ ಕಣ್ಣೆಲ್ಲ ಬಿದ್ದೈತಿ. ಇದ್ ಪತ್ರನಾರ ತಕ್ಕೊಡಲಿ ಬಿಡಿಸ್ಕೊಡ್ತೀನಿ ಅಂತ ಕುತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ. ಹೂವನ ಕೊಟ್ಟದ್ ಕೊತ್ಕೊಳ್ಳಲ್ಲ. ನೋಡು ಹಿಂಗ್ ಮಾಡು, ಇದನ್ನು ಕೇಳಿ ಇದನ್ನು ಕೇಳಿ ಹಿಂಗ ಹಾಕು. ಬಂದು ಯಾಕೆ ಎಲ್ಲ ಆಮೇಲೆ ಏನನ್ನ ಕಿತ್ಕೊಂಡಿ ಆಮೇಲೆ ಪತ್ರ ಕೇಳಕ್ ಹೋಗಿ. ಹೇ ನೀವಿಬ್ರೇ ಹಿಂಗ್ ಮಾತಾಡ್ತೀರಾ? ಒಂಚೂರು ಕರೆಕ್ಟಾಗಿ ಮಾತಾಡ್ರಿ. ನಾನು ಹೇಳಿ ಪತ್ರ ಹೇಳಿದ್ದಲ್ವೇನಾ? ನ್ಯಾಯವಾಗಿ ಮಾತಾಡಂಟಿ ಅದ್ಯಾಕಂಟಿ? ಅಲ್ಲ ಕಣ ಪತ್ರ ಅಲ್ವೇನಾ ನಾನು ಹೇಳಿದ್ದು. ಅಕ್ಕನ ಕಡೆಗ ನನ್ ಕಡೆಗ ನಾನು ನಿನ್ ಕಡೆಗೆ. ಹೇ ನಿನ್ ಕಡೆಗೆ ಅಲ್ವೇನಾ? ಈಗ ಬಂದ ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇವನಿಗೆ ಯಾರೋ ಏನೋ ಇವ್ರ ಅಮ್ಮನ ತಕ್ಕ ಹೋಗ್ಬಿಟ್ಟು ಯಾರು ಅಂತ ಹೇಳಕ್ ಹೋಗಲ್ಲ. ನಮ್ಮ ಅಮ್ಮ ಅವಾಗಿಂದ ಅವ್ರು ಬೈದ್ರು. ಅವ್ರ ಮತ್ತಕ್ಕೆ ಹೋಗ್ಬೇಡ ಅಂತ ಅವ್ರ ಅಮ್ಮನ ಕೈಲಿ ಹೇಳಿದ್ರಂತೆ. ಅವ್ರ ಮತ್ತಕ್ಕೆ ಎಣ್ಣೆ ಕುಡಿಯೋದು ಹೇಳ್ಕೊಡ್ತೀವಿ ಅಂತ. ಅವ್ರ ಮತ್ತಕ್ಕೆ ಕಳಿಸ್ಬೇಡ ನೀವು ಅವ್ರ ಮತ್ತಕ್ಕೆ ಕಳಿಸ್ಬೇಡ ಅಂತ ಹೋಗಿ ಹೇಳಿದ್ರಂತೆ. ನಾವು ಒಂದು 3 ದಿವಸದಿಂದ ನಮ್ಮ ಮತ್ತಕ್ಕೆ ಗೊತ್ತಿಲ್ಲ, ಅದಕ್ಕೇನೇನು ಅಂತ ಕೇಳಿದೆ. ಹೌದೇನಾ? ಇಲ್ಲ ಅದಕ್ಕಲ್ಲ. ಮತ್ತೇನಕ್ಕೆ ಬರ್ತಿಲ್ಲ ನಮ್ಮ ಅಂತಕ್ಕೆ? ಕವರೊಳಿಗೆ ಹಾಕು ಒಂದು ಸರಿ. ಏನಕ್ಕೆ ಬರ್ತಿಲ್ಲ ನಮ್ಮ ಅಂತಕ್ಕೆ? ಸುಮ್ಮನೆ ಏನಕ್ಕೆ ಅಷ್ಟು ಚೆನ್ನಾಗಿ ಬರ್ತಿದ್ದೆ ನಮ್ಮ ಅಂತಕ್ಕೆ? ಅವನ ಅವನ ದಡಿ ಹೇಳ್ತಾನೆ ಕೇಳು. ಅವನ ಥರ ನಾವೇನು ಎಣ್ಣೆ ಕುಡಿಯೋದು ಹೇಳ್ಕೊಡಲ್ಲ ಕಣ. ಅಲ್ವೇನೋ ನಾವೇನ ಹೇಳ್ಕೊಡ್ತೀವೇನೋ. ಈ 3 ತಿಂಗಳು ಅವನ ಜೊತೆನೆ ಹೋಗು ಎಣ್ಣೆ ಕುಡಿಯೋದು ಕಲಿಸ್ತಾನೆ. ಒಟ್ಟೆಲ್ಲ 9 ತಿಂಗಳು ಕಾಣುತ್ತೆ. ಅಲ್ಲ ಕಣ, ಅವನ ಜೊತೆ ಹೋಗೋ ಎಣ್ಣೆ ಕುಡಿಯೋದು ಕಲಿಸ್ತಾನೆ. ಚೆನ್ನಾಗಿ ಎಣ್ಣೆ ಮಾಸ್ಟ್ರು. ಹೋಗ್ಬಿಟ್ಟು ಎಣ್ಣೆ ಕುಡಿದ್ಬಿಟ್ಟು ಅವ್ರ ಅಪ್ಪ ಅವ್ರ ಅಮ್ಮಂಗೆಲ್ಲ ನಾಯಿ ಹೊಡ್ದಂಗೆ ಹೊಡಿತಾರೆ ರಾತ್ರಿ ಹೊತ್ತು. ನಮ್ಮ ಮನೆಗೇನು ಎಣ್ಣೆ ಕುಡಿಯೋರ ಅವ್ರ? ಯಾರಿಲ್ಲ. ಮತ್ತೆ ನೋಡೋದಲ್ಲ, ಹೋಗ್ಬಿಟ್ಟು ಅವ್ರ ಅಮ್ಮನ ಹತ್ರ ಅವ್ರ ಮಂತ ಕಳಿಸ್ಬೇಡ ನಿನ್ ಮಗನ ಅಂತ ಹೋಗಿ ಹೇಳೋರು. ಏನ್ ಗೊತ್ತೇನಮ್ಮ, ಅವತ್ತು ದುಡ್ಡು ಕೇಳಿದ್ನಲ್ಲ ನಂಗೆ ಕೊಟ್ಟಿಲ್ವಲ್ಲ, ಅದಕ್ಕೆ ನನ್ ಸಿಟ್ಟು ಸೇಡಿಗೆ ಸೇಡು ಏನಕ್ಕೋ ಗೊತ್ತಿಲ್ಲ ಹಿಂಗಂತ ಹೇಳಿದ್ರಂತೆ. ಅದಕ್ಕೆ ನಾನು ಇನ್ನೊಂದು ಕೇಳ್ತಿದ್ದೀನಿ. ನಮ್ಮ ಅಂತಕ್ಕೆ ಬರ್ತಿರ್ಲಿಲ್ಲ. ಅಲ್ಲೇ ಒಂದು ಇವತ್ತೇ ಬಂದಿರೋದು, ನೆನ್ನೆ ಇವತ್ತೇ ಅಷ್ಟು ಬಂದಿರೋದು. ಒಂದು ಬಂದಿರೋ ನಮ್ಮ ಅಂತಕ್ಕೆ ಕರೆದ್ರು ಹಿಂಗೆ ಅಂದ್ಕೊಂಡು ಹೋಗೋನು. ಹೆಂಗೆ ಹಿಂಗೆ ಅಂದ್ಕೊಂಡು ಅಂಗಡಿದಾಗ ಕೂತ್ಕೊಂಡ್ರು. ಅಂಗಡಿದಾಗ ಕರೆದ್ರು ಇಲ್ಲ ಅಂತ ಹೋಗೋನು. ನಮ್ಮವ್ನು ಯಾಕೋ ಗೊತ್ತಿಲ್ವಲ್ಲಮ್ಮ ಅಂದ್ಕೊಂಡು ಸುಮ್ಮನೆ ಹೋಗಿದ್ದು. ಇವತ್ತು ತಿರ್ಗಾ ಬಂದ್ಬಿಟ್ಟು ಹಿಂಗಂತೆ ಹಿಂಗಂತಂತು ಅಂತ ಬಂದು ಹೇಳ್ದ. ನಾವು ನೋಡಿ ಎಷ್ಟು ಜನ ಹುಡ್ಕೋತಾರೋ ಒಂಚೂರು ಗೊತ್ತಾಗಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲ ಮಾಡಾಕತ್ಕೆ ಅವ್ರಿಗೆ ಹಿಂಗೆಲ್ಲ ಮಾಡ್ಬಿಡ್ತಾರೆ. ಏನೋ ಇನ್ಸ್ಟಾಗ್ರಾಮಲ್ಲಿ 10K ಆಗಿತ್ತು. ಯಾರ ಕೈಲೂ ಹಿಂಗೆ ಹೋಗ್ಬಿಟ್ಟು ಯಾರೋ ಕೆಡ್ತಾಗ ಹೇಳೋರೆ. ನಾನು ಅವ್ರ ಇನ್ಸ್ಟಾಗ್ರಾಮಲ್ಲಿ ಬ್ಲಾಕ್ ಮಾಡಿಕ್ಕಿದ್ದೀನಿ. ಇಷ್ಟಲ್ಲೇ ಅವ್ರ ನಂಬರು ಬ್ಲ್ಯಾಕ್ ಮಾಡ್ತೀನಿ. ಸುಮ್ಮನೆ ಇದ್ದೀನಿ, ಏನಕ್ಕೆ ಮಾಡಬಾರ್ದು ಅಂತ. ಹಂಗೆ ಕಣಮ್ಮ, ಜನ ನಮ್ಮನ್ನ ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ 10K ಆಗಿತ್ತು. ಎಲ್ಲೋ ಯಾರೋ ಒಬ್ರು ಹಿಂಗೆ ನಮ್ಮಮ್ಮ ಸುಮ್ಮನೆ ಕುತ್ಕೊಂಡು ಹುಡುಗಿದು 10K ಆಗೈತಂತೆ. ನಮ್ಮಮ್ಮ ಅಲ್ಲ, ನಮ್ಮಮ್ಮನ ಥರ ಬೇರೆಯವರು ಹಿಂಗೆ 10K ಆಗೈತಂತೆ ಅಂದಿದ್ದಕ್ಕೆ ನನ್ನ ಬಗ್ಗೆ ಏನೋ ಕೆಟ್ಟದಾಗ ಬಂದವ್ರೆ. ನನಗೆ ಆ ವಿಷಯ ಕಿವಿಗೆ ಬಿತ್ತು. ಯಾರು ಅಂತ ಹೇಳಕ್ಕೆ ಹೋಗಲ್ಲ. ಈ ವಿಡಿಯೋ ನೋಡ್ತಾರವ್ರು, ನನಗೆ ಗೊತ್ತು. ಏನೋ ಏನ್ ಗೊತ್ತಾ, ನಮ್ಮ ಮುಂದೆ ಸುಮ್ನೆ ಒಳ್ಳೆಯವ್ರ ತರ ನನ್ನ ಮುಂದೆ ತುಪ್ಪ ಸುರಿಯಂಗೆ ಮಾತಾಡ್ತಾರೆ, ಬೆನ್ನಿಂದೆ ಹೋಗಿ ಕಚಡ ತರಗಳು ಮಾತಾಡ್ತಾರೆ. ಎಲ್ಲ ತಾವು ಹಂಗೆ ಕಣಮ್ಮ ಇರೋದು. ಅಕ್ಕಪಕ್ಕದಾಗೆ ಎಲ್ಲಿಂದ ಒಂಚೂರು ಹೆಣ್ಮಕ್ಳು ಅಂತಂದ್ರೆ ಒಂಚೂರು ಮರ್ಯಾದೆ ಇರ್ಬೇಕು. ಹಂಗೆಲ್ಲ ಮಾತಾಡೋದಲ್ಲ. ಹೋಗ್ಬಿಟ್ಟು ಕೆಡ್ತಾ ಮಾತಾಡೋರೆ ನನ್ನ ಕಿವಿಗೆ ಬಿತ್ತು. ಸುಮ್ಮನೆ ಏನಕ್ಕೆ ಕೇಳಬಾರ್ದು. ಸುಮ್ಮನೆ ಬೆನ್ನಿಂದೆ ಮಾತಾಡ್ತಾರೆ. ಮುಂದೆ ಬಂದು ಮಾತಾಡೋಕೆ ಮೀಟ್ರಿಲ್ಲ. ಗೊತ್ತಾಯ್ತು ಯಾರು ಏನಂದ್ರು ಅಂತ. ಸ್ವಲ್ಪ ವಿಷಯ ಕಿವಿಗೆ ಬಿತ್ತು.
ಅವ್ರಿಗೂ ಅವ್ರದವ್ರು ನೋಡ್ಕೊಂಡು ಅವ್ರಿಗೂ ಹೇಳ್ದೆ ನಾನು ಬಿಡ್ರಿ ಹೋಗ್ಲಿ ಅಂತ ಹೇಳ್ದೆ. ಯಾರು ಅಂತ ಹೇಳೋದು ಬೇಡ, ಅವರು ಹೇಳಿದ್ರು ನಾನು ಹೇಳ್ದೆ ಅಂತ ಯಾರಿಗೂ ಗೊತ್ತಾಗಂಗಿಲ್ಲ. ನಾವು ಅವ್ರಿಗೆ ಅವರು ಅಂತ ಏನೇನು ಹೇಳಿದ್ರು. ಅದಕ್ಕೆ ನಾನು ನಮ್ಮ ಅಮ್ಮಂಗೆ ಬಂದು ಹೇಳ್ದೆ ಹಿಂಗೆ ಅಂತ. ನಮ್ಮ ಅಪ್ಪಂಗೆ ಗೊತ್ತಾರೆ ನನಗೆ ಚಪ್ಪಲಿಗೆ ಸದ್ರೆ ಬೀಳ್ತಾ ವೇಟ್ ಮಾತ್ರ. ಅವತ್ತಿಂದ ಹೇಳಿಲ್ವ ನೀವು ಅಪ್ಪ ಚಪ್ಪಲಿ ಬಿಡೋ ಜಾಗದಲ್ಲೇ ಬಿಡು ಅಂತ ಹೇಳಿಲ್ವಾ ಅಂತ ಉಗಿಯೋದು ನಿನ್ನೆ. ನನಗೆ ಉಗಿತಾರೆ, ಅದಕ್ಕೆ ನಾನು ನಮ್ಮ ಅಪ್ಪಂಗೆ ಹೇಳಿಲ್ಲ. ಗೊತ್ತವ್ರು ಅಂತೂ ನನ್ನನ್ನಂತೂ ಸೊರ್ರೆಗೆ ಉಗಿತಾರೆ. ಅವತ್ತಿಂದ ಹೇಳಿದ್ರೆ ಕೇಳಲಿಲ್ಲ. ಹಿಂಗಿಂಗ್ ಆಡ್ಕೊಂಡು ಹೋಗೋಳು ಅಂತ ಈಗ ಇವಾಗ ಗೊತ್ತಾಯ್ತೇನು ಚಪ್ಪಲಿ. ನಾನು ಅವತ್ತೇ ಹೇಳಿದೀನಿ ಅವು ಚಪ್ಪಲಿಗಳು ಸರಿ ಇಲ್ಲ, ಚಪ್ಪಲಿಗಳು ಏನಿದ್ರು ಚಪ್ಪಲಿ ಬಿಡೋ ಜಾಗದಲ್ಲಿ ಇರಬೇಕು. ನಾನೇನು ತೋರಿಸ್ಬಿಡ ನೀನೇ ಮಾತಾಡಕಯ್ಯ. ನಮ್ಮ ಹೇಳ್ತಾರೆ ಏನ್ ಗೊತ್ತಾ, ನಾವೇನಂತ ನಮಗೆ ಗೊತ್ತಿದ್ರೆ ನೋಡಿ ಫ್ರೆಂಡ್ಸ್, ಹಿಂಗೆ ಮಾತಾಡ್ತಿದ್ರು ನಮ್ಮ ಅಪ್ಪ ಬಂದ್ಬಿಡ್ತು ಏನೇನೇನಂತೂ ಏನೋ ಅಂತ ಹೇಳ್ಬಿಟ್ಟು ಕ್ಲಿಯರ್ ಮಾಡಿದೆ. ಹಿಂಗೆಲ್ಲ ಮಾತಾಡ್ತಾರೆ, ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಏನ್ ಗೊತ್ತಾ, ಬೇಕಾದರ್ಸಲಿ ಮಾತಾಡೋರೆ, ಆದ್ರೂ ಹೋಗ್ಲಿ ಏನೋ ಬಿಡು ಬಿಡು ಅಂತ ನಾನು ಮಾತಾಡ್ಸ್ಕೊಂಡಿದ್ರೆ ನಮ್ಮಮ್ಮ ಹೇಳೋರು ಏನಕ್ಕೆ ಸುಮ್ಮನೆ ಮಾತಾಡ್ಸ್ಬೇಡ ಅಂತಾರಲ್ಲ, ಮಾತಾಡ್ಸ್ಕೊಡ್ಕಣಮ್ಮ ಚಪ್ಪಲಿ ಆದ್ರೂ ಬಿಡ್ಲಿ ಹೋಗ್ಲಿ ಅಂತ ನಾನು ಮಾತಾಡ್ಸಿದ್ರೆ ನನ್ನ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಾರೆ. ಬಿಡ್ಲಿ ಹೋಗ್ಲಿ ಅದೆಲ್ಲ ಯಾಕೆ ಹೋಗ್ಲಿ ಇಟ್ಟು. ನಾವೇನಂತ ನಮಗೆ ಗೊತ್ತಿದೆ ಸರ್, ಬೇರೆಯವ್ರಿಗೆ ಏನು ಪ್ರೂವ್ ಮಾಡೋ ಅಂಥದ್ದು ಏನು ಗೊತ್ತಾ, ನಮ್ಮನ್ನ ನೋಡಿದ್ರೆ ಏನು ಅನ್ನಕ್ಕಾಗಲ್ವಲ್ಲ, ಏನು ಸಿಗಲ್ವಲ್ಲ ನಮ್ಮನ್ನ ಅನ್ನಕ್ಕೆ. ಅದಕ್ಕೆ ಈ ತರ ಅಂತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಎಲ್ಲದನ್ನು ನನ್ನ ಪಾಯಿಂಟ್ ಮಾಡಿ ಹೇಳೋರೆ. ಅದಕ್ಕೆಲ್ಲ ಎಲ್ಲ ಇಟ್ಕೊಂಡೆಲ್ಲ ಮೆಸೇಜ್ ಮಾಡಿ ಬೇರೆಯವ್ರು ಮಾಡೋರೆ ಅನ್ನೋ ತರ ಎಲ್ಲ ಅವತ್ತಿಂದ ಹಂಗೆ ಮಾಡಿರೋದು ನಾವು. ಫ್ರೆಂಡ್ಸ್ ಹಿಂಗೆ ಮಾತಾಡ್ತಿರ್ತೀವಿ, ನಾವು ಅಪ್ಪ ಬರ್ತಾನೆ ಇರ್ತಾರೆ. ಹಿಂಗೆಲ್ಲ ನನ್ನ ಬೆನ್ನಿಂದೆ ಮಾತಾಡ್ತಾರೆ. ನಾನು ಅದಕ್ಕೆಲ್ಲ ಇಷ್ಟು ಅದೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋದ್ರೆ ಇದೆಲ್ಲ ನಾನು ಮಾಡೋಕ್ಕೆ ಆಗಲ್ಲ. ಮೇಯ್ನ್ ನಮ್ಮಮ್ಮ ನನಗೆ ಸಪೋರ್ಟ್, ನಮ್ಮಪ್ಪ ಸಪೋರ್ಟ್ ಮಾಡ್ತಾರೆ ಮಾಡು ಅಂತ. ಬಟ್ ಆದರೆ ಥರ ಬೈತಾರೆ, ಸುಮ್ಮನೆ ಏನಾದ್ರು ಸಿಟ್ಟಲ್ಲಿದ್ದಾಗ ಏನಾದರೂ ಮಾಡ್ತಿದ್ರೆ ಬೈತಾರೆ. ನಮ್ಮಮ್ಮ ನನಗೆ ಸಪೋರ್ಟ್, ನೀನು ಏನಾದರೂ ಮಾಡು, ಆದರೆ ಒಳ್ಳೆಯ ಕೆಲಸ ಮಾಡು, ನೀನು ಏನಾದರೂ ಮಾಡು, ನನ್ನ ಸಪೋರ್ಟ್, ಒಳ್ಳೆ ಕೆಲಸದಲ್ಲಿ ನೀನು ಏನಾದರೂ ಮಾಡು ಅನ್ನೋ ಸಪೋರ್ಟ್ ನಮ್ಮಮ್ಮ ನನಗೆ ಕೊಡ್ತಾರೆ. ಹಿಂಗೆಲ್ಲ ಏನು ಗೊತ್ತಾ, ಹಂಗೆಲ್ಲ ಅಂತಾರಲ್ವಾ, ಅಂಥವ್ರನ್ನೆಲ್ಲ ತೋರಿಸ್ಬೇಕು, ಅದೇ ನನಗೆ ಗುರಿ. ಸುಮ್ಮನೆ ಏನೇನೇನೇನೇನೋ ಅಂತಾರೆ. ನಾನು ಸುಮ್ಮನೆ ನನ್ನ ಪಾಡಿಗೆ ನಾನಿದ್ರು ನಾನು ಇರ್ತೀನಿ. ನಾನು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನನ್ನ ಕೆಲಸ ಬೆಳಗ್ಗೆ ಎದ್ದೇಳ್ತೀನಿ, 7 ಗಂಟೆಗೆ ವಾಕ್ ಹೋಗ್ತೀನಿ, ಬರ್ತೀನಿ, ಮನೆಗೆ ಅಮ್ಮ ತಿಂಡಿ ಮಾಡಿಕೊಡ್ತಾರೆ, ಆ ಕೆಲಸ ಈ ಕೆಲಸ, ತಿಂಡಿ ತಿಂತೀನಿ, ಹೂವು ಕಟ್ತೀನಿ. ರಾತ್ರಿಗೆ ಎಷ್ಟೊತ್ತಕ್ಕೆ ಹೂವು ಕಟ್ತೀನಿ. ಅಷ್ಟು ಹೂವು ಆಗತ್ತಾಗ ಕಟ್ತೀನಿ. ಹಂಗೆ ಹೋಯ್ದ್ರು ಹೋಗಿ ಮಲಿಕಣ ನಮ್ಮ ಅಮ್ಮನ ಬಿಟ್ಟು ಹೂವು ಆಗತ್ತಾಗ ಕಟ್ತೀನಿ, ಹೋಗಿ ಮನೆ ಕಟ್ತೀನಿ. ಎಷ್ಟೇ ಒಂದು 4 ಗಂಟೆ ಆದರೂ ನಾನು ಬೆಳಗ್ಗೆ ಹೊತ್ತಿದ್ದು ವಾಕ್ ಹೋಗ್ತೀನಿ. ನಾನು ಇವಾಗ ಸ್ಕೂಲ್ಗೆ ಹೋಗ್ತಿದ್ದೆ, ಅವಾಗ ಒಂದು ಸ್ವಲ್ಪ ಸಣ್ಣ ಇದ್ದೆ. ಈ ಸ್ಕೂಲಲ್ಲೆಲ್ಲ ಆಟ ಆಡೋದು ಓಡಾಡೋದಂಗೆಲ್ಲ ಮಾಡ್ತಿದ್ನಲ್ಲ. ಈಗ ಮನೇಲಿ ಸೇರಿಕೊಂಡು ಸಖತ್ತು ಊಟ ಮಾಡ್ತೀನಿ. ನಾನು ದಿನಕ್ಕೊಂದು 3 ಸಲ 4 ಸಲ ಆದರೂ ಊಟ ಮಾಡ್ತೀನಿ. ಸಖತ್ ದಪ್ಪ ಆಗ್ತಿದ್ದೀನಿ ನಾನು. ಅದಕ್ಕೆ ನಾನು ಬೆಳಗ್ಗೆ ಹೊತ್ತಿದ್ದು ವಾಕ್ ಹೋಗ್ತೀನಿ. ನಾನು ವಾಕ್ ಹೋಗೋದಕ್ಕೂ ಒಂದು ಸ್ವಲ್ಪ ದಿವಸ ಅಂದರು. ಈಗೆಲ್ಲ ನಮ್ಮ ಅಪ್ಪ ನನ್ನ ಜೊತೆ ಬರ್ತಾರೆ ಅಂತ ಅವತ್ತಿಂದ ಗೊತ್ತಿರಲಿಲ್ಲ. ನಮ್ಮ ಅಪ್ಪ ನನ್ನ ಜೊತೆ ವಾಕ್ ಬರ್ತಾರೆ, ನಮ್ಮ ಅಪ್ಪ ನನ್ನ ಜೊತೆ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಒಂದು ದಿವಸ ಹಿಂಗೆ ನೋಡಿದ್ರು. ಅವಾಗಿಂದ ನಾನೇನು ಕೇಳೋದು ಬಿಟ್ಟರು, ವಾಕ್ ಹೋಗ್ತೀಯಾ ಅಂತಂದ್ರೆ ಸುಮ್ಮನೆ ಎಲ್ಲ ಹೋಗ್ತೀಯ ಅಂತ. ಏನು ಗೊತ್ತಾ, ಸರಿ ಗಣೇಶನ್ ಇದಕ್ಕಾಗಿದ್ದಲ್ಲ, ಅವಳು ಧರಣಿ ಮದುವೆ ಆಗೋಳೆ ಅಂತ ಹೇಳಿದ್ರೆ ಯಾರೋ ಏನಂದ್ರು ಗೊತ್ತಾ, ಅದೇ ಹೋಗಿ ಅವಳ ಜೊತೆನೇ ಹೋಗೋಳು ಅಂತ ಎಲ್ಲ ಅಂದರು. ಅವಾಗಲೇ ಏನೇನೇನೇನೋ ಅಂತಾರೆ, ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಲ್ಲ. ನೋಡ್ರಿ ಅಲ್ಲಿ ಹೋಗ್ತಾವ್ ನಾನು ಹೇಳ್ತಿರೋದಕ್ಕೆಲ್ಲ. ಬಿಡಮ್ಮ, ಅನ್ನೋರ್ಗೆಲ್ಲ ತಲೆ ಕೆಡ್ಸ್ಕೊಂಬಾರ್ದು. ಏನು ಗೊತ್ತಾ, ನಾವು ಬದುಕ್ತಿದ್ದೀವಿ, ಎಲ್ಲಿಂದ ನಾವು ಬಂದಿದ್ದೀವಿ ಅಂತ ತಿಳ್ಕೊಂಬಿಟ್ಟವ್ರು ಅವರು. ಇಲ್ಲೇರೆ ನಾವು ಅಂತ ಗೊತ್ತಿಲ್ಲ, ಎಲ್ಲಿಂದ ನಾವು ಬಂದು ಹಿಂಗೆಲ್ಲ ಬದುಕ್ಬಿಟ್ರೆ ನಾವು ಇಲ್ಲಿದ್ದವ್ರು ಹಿಂಗೆ ಇದೀವಲ್ಲ, ಎಲ್ಲಿಂದ ನಾವು ಮಾಡ್ಲಿ ಬಿಡ್ರಿ, ನಾವೇನಾದ್ರು ಮಾಡಬೇಡಿ ಅಂತ ನಾವು ಯಾರಿಗೂ ನಾವೇನು ಹೇಳಿಲ್ಲ. ಅಯ್ಯೋ ನೀನು ಬೆಳಿತಿದ್ಯಾ, ನೀನು ಬೆಳಿ, ಖುಷಿ ಪಡು, ಹುರ್ಕೊಳೋದಲ್ಲ. ನೀನು ಬೆಳಿತಿದ್ಯಾ, ಬೆಳ್ಕೊಂಡು ಹೋಗು, ಯಾರು ನೋಡಿ ಹುರ್ಕೊಳಕ್ಕೆ ಹೋಗ್ಬಾರ್ದು. ನಾನು ಮಾಡಬೇಕು ಇವ್ರ ಥರ ಅನ್ನಂಗಿರಬೇಕು. ಇನ್ನೊಂದು ಯಾರೋ ಒಬ್ಬರು ಕಮೆಂಟ್ ಮಾಡಿದರು,
ನೀನು ಚೆನ್ನಾಗಿ ಮಾತಾಡ್ತೀಯ, ನಾನು ಯೂಟ್ಯೂಬ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾತಾಡೋದನ್ನ ಹೇಳ್ಕೊಡು. ನಾನು ಯೂಟ್ಯೂಬ್ ಶುರು ಮಾಡ್ಕೊಂಡು ನೀನು ಮಾತಾಡೋ ಥರ ನನಗೆ ಹೇಳ್ಕೊಡು ಅಂತ ಒಬ್ರು ಕಮೆಂಟ್ ಮಾಡಿದರು. ಈಗ ನಾನು ನಿಮಗೆ ಮಾತಾಡೋದು ಹೇಳ್ಕೊಟ್ರೆ ಈ ವ್ಲಾಗಲ್ಲಿ ನಾನು ಹೇಳಿದ್ರೆ ಎಲ್ಲ ಕಮೆಂಟ್ಗಳು ಬರ್ತಾವೋ ಬರಲ್ವೋ ನಾನು ಹೇಳ್ತೀನಿ, ಇವ್ರ ಹತ್ರ ಮಾತಾಡಿಸ್ಕೊಬೇಕಿತ್ತ ನೀವು ಅನ್ನೋ ಕಮೆಂಟ್ಸ್ಗಳು ಬಂದೇ ಬರ್ತವೆ. ಆಗ್ತಾರ ಹಾಕಲ್ವೋ ಸೆಕೆಂಡ್ರಿ. ನಾನು ಮಾತಾಡೋದು ನಾನು ಅಷ್ಟು ಚೆನ್ನಾಗೇನು ಮಾತಾಡಲ್ಲ, ನಾನು ಚೆನ್ನಾಗಿ ಮಾತಾಡ್ತೀನಲ್ಲ ಕೇಳ್ತೀಯ ಅಂತ ಅಂತವೇ. ನಾನು ಸುಮ್ಮನೆ ನಾನು ಹಿಂಗೆ ನನ್ನ ಮನೇಲಿ ಹೆಂಗೆ ಮಾತಾಡ್ತೀನೋ ಹಂಗೆ ನಾನು ಇಲ್ಲಿ ಬಂದು ಮಾತಾಡೋದು. ಆದರೆ ಸಖತ್ತು ಸಿಟ್ಟಲ್ಲಿದ್ದಾಗ ಯಾರಾದರೂ ಏನಾದರೂ ಅಂದರು ಅಂತೂ ಸರಿಯಾಗಿ ಬೈತೀನಿ, ಕೆಟ್ಟದಾಗೆ ಬೈತೀನಿ. ಯಾರನ್ನೇ ಆಗಲಿ ಹೇಳ್ರಿ ಚೆನ್ನಾಗಿ ಬೈತೀನಿ. ನಾವೇ ನಮ್ಮನ್ನೇನು ಅನ್ನಕ್ಕೆ ಹೋಗಲ್ಲ. ಬೇರೆ ಬೈದ್ರು ಅಂತೂ ಸರಿಯಾಗಿ ಬೈತೀನಿ. ನನ್ನ ತಪ್ಪಿಲ್ಲ ಅಂತಂದರೆ ನಾನು ಏನು ಇದೇ ಮಾಡೋಕ್ಕೆ ಹೋಗಲ್ಲ, ಸರಿಯಾಗಿ ಬೈತೀನಿ. ಒಬ್ರು ಹಿಂಗೆ ಕಮೆಂಟ್ ಮಾಡಿದ್ರು ಹೇಳ್ಕೊಡು ಮಾತಾಡೋದನ್ನ ಅಂತ. ನನಗೆ ಹೆಂಗೆ ಗೊತ್ತೇನಮ್ಮ, ಯೂಟ್ಯೂಬಲ್ಲಿ ಈಗ ನೋಡ್ತಿರ್ತಾರೆ, ಅವರಿಗೆ ಆ ಥರ ಎಲ್ಲ ನೋಡಿದ್ರೆ ನಮಗೂ ಈಗ ನಾವು ಎಷ್ಟು ವರ್ಷದಿಂದ ಯೂಟ್ಯೂಬ್ ಮಾಡಬೇಕು ಅಂತ ಎಷ್ಟು ವರ್ಷದಿಂದ ಅಂದ್ಕೊಂಡಿದ್ವಿ ಹೇಳು. ಈಗ ಬೇರೆಯವ್ರು ಮಾತಾಡೋದು ನೋಡಿ ನಾವು ಈ ಥರ ಎಲ್ಲ ಮಾಡಬೇಕು. ಈಗ ಯೂಟ್ಯೂಬಲ್ಲಿ ತೋರಿಸ್ತಾರಲ್ಲ ಬೇರೆಯವ್ರು ನೋಡಿ ನಾವು ಈ ಥರ ಬೆಳಿಬೇಕು, ನಾವು ಈ ಥರ ಅಂತ ಎಲ್ಲ ಅಂತೀವಲ್ಲ, ಆ ಥರ ಬೇರೆಯವ್ರಿಗೂ ಅನಿಸ್ದಾಗ ಆ ಥರ ಕಮೆಂಟ್ ಮಾಡ್ತಾರೆ, ಹೇಳ್ತೀರಿ. ಅದಕ್ಕೆ ಆ ಥರ ಅಂತಾರೆ. ಅವ್ರೇನು ಕೆಟ್ಟಾಗೇನು ಹೇಳಿಲ್ಲ, ಈ ಥರ ಎಲ್ಲ ಮಾತಾಡ್ತಾರಲ್ಲ. ನಮಗೆ ಕೆಲವರಿಗೆ ಮಾತಾಡೋದು ಅಷ್ಟೊಂದು ಧೈರ್ಯ ಇರಲ್ಲ, ಸುಮ್ಮನೆ ಹಿಂದೆ ಮಾತಾಡ್ತೀವಿ ಅಷ್ಟೇ. ಯೂಟ್ಯೂಬಲ್ಲಿ ಮಾತಾಡಬೇಕು ಅಂದರೆ ಅಷ್ಟೊಂದು ಧೈರ್ಯ ಇರಲ್ಲ. ಅದಕ್ಕೆ ಆ ಥರ ಹೇಳ್ತಾರೆ. ಆ ಥರ ಕಮೆಂಟ್ ಮಾಡೋರು ಅದೇನು ಕೆಟ್ಟದ್ದು ಅಂತ ಹೇಳ, ಅದೇ ನಾನು ಕೆಟ್ಟದ್ದು ಅಂತ ನಾನು ಹೇಳಲಿಲ್ಲ. ಆ ಥರ ಕಮೆಂಟ್ ಮಾಡೋರು ಹೇಳ್ಕೊಡಪ್ಪು ನನಗೆ ಮಾತಾಡೋದನ್ನ ಅಂತ. ನಾನು ಮಾತಾಡೋದನ್ನ ನೋಡಿ ನೀವು ಕಲ್ತ್ಕೊಳ್ಳಿ ಅಂತ ಹೇಳಲ್ಲ, ಹೇಳ್ಕೊಡ್ರಿ ಅಂತ ಹೇಳಿದ್ದೀರಾ. ನಾನು ಮನೇಲಿ ಹೆಂಗೆ ಮಾತಾಡ್ತೀನೋ ಹಂಗೆ ನಾನು ವಿಡಿಯೋದಲ್ಲೂ ಮಾತಾಡೋದು. ಮನೇಲಿ ಒಂಥರ ಮಾತಾಡ್ಕೊಂಡು ವಿಡಿಯೋದಲ್ಲಿ ಒಂಥರ ನಾನು ಮಾತಾಡೋಕ್ಕೆ ಹೋಗಲ್ಲ. ಬೆನ್ನಿಂದೆ ಮಾತಾಡೋರು ಮಾತಾಡಲಿ, ನಾವು ಬೆಳೀತಾ ಮಾತಾಡ್ಕೊಂಡು ಕೆಳಗೆ ಕುಗ್ತಾ ಇರಲಿ, ನಾವು ಬೆಳೀತಾ ಇರೋಣ. ಇನ್ನೇನಾದ್ರು ಹೇಳ್ತೇನಾ? ಏನು ಹೇಳೋದಿಲ್ಲಪ್ಪ, ನಿಮ್ದೆ ಎಲ್ಲ ಕಲಿತಿಲ್ಲ. ಎಂತ ಕರಿಚಿನಲ್ಲ ನಾನು ಎಷ್ಟು ಮಾತಾಡ್ತಾರೆ ಗೊತ್ತಾ ಗೈಸುನು. 1 ಸೆಕೆಂಡ್ ಸುಮ್ಮನೆ ಕುತ್ಕೊಳಲ್ಲ, ಪಿಟ 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 ಅನ್ಸ್ತಾನೆ ಕೈನ. ಕೈ ಕಾಲು ಸುಮ್ಮನಿರಲ್ಲ, ಸ್ಕೂಲ್ಗೆ ಹೋಗಲ್ಲ. ಸ್ಕೂಲ್ ಮೇಸ್ಟ್ರನೇ ಅವ್ರ ಮಿಸ್ಸಸ್ ಕರ್ಕೊಂಡು ಟ್ರಿಪ್ ಆಗೋರ್ತಾರೆ, ಸ್ಕೂಲ್ಗೆ ಹೋಗಲ್ಲ ಅಂದ್ರೆ ನೀನು ಮಿಕ್ಸಿ ಹಾಕ್ತಾ ಸೂಪರ್ ಬರ್ತಿ. ಸೂಪ್ ಮಾಡ್ಕೊಡೋಣ, ಕುಡಿತೀಯಾ ಸೂಪು? ಯಾಕಲ್ಲ ಅಲ್ಲ ಗೈಸ್, ಇವಾಗ ಹೋಗತ್ತೆ ನಾಡಿರೋ ನೋಡಿದ್ರ ಫ್ರೆಂಡ್ಸ್, ಇದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅನ್ನೋರು ಅಂತ ಇರ್ರಿ, ನಾವು ಮಾಡ್ತಾ ಇರ್ತೀವಿ. ನನ್ನ ಮುಂದೆ ಬಂದು ಮಾತಾಡಕ್ ಮೀಟ್ರಿ ಇಲ್ಲ, ನನ್ನ ಹಿಂದೆ ಏನು ತಮಾಷೆ ಅಂತಿದ್ದು ಏನ ನಾನೀಗ ಅಕ್ಕಂಗೆ ಹೋಗೋದೇ ಕಲ್ಸಕ್ಕೆ ಬರಕ್ತಿಲ್ಲ ಅಂದಿದ್ದಕ್ಕೆ. ಸುಮ್ಮನಿರೋ ಒಂದು ನಿಮಿಷ. ಮುಂದೆ ಬಂದು ನನ್ನ ಹತ್ರ ಮಾತಾಡೋಕೆ ಮೀಟ್ರಿಲ್ಲ, ಏನಾದರೂ ಅಂದ್ಬಿಡ್ತೀನಿ. ಅವರ ವಿಷಯಗಳು ನನಗೆಲ್ಲ ಏನು ಗೊತ್ತಿಲ್ಲ ಅಂತ ಅಂದ್ಕೊಂಡವ್ರೆ. ಪಿನ್ ಟು ಪಿನ್ ಒಂದೊಂದು ಇದು ನನಗೆ ಗೊತ್ತು. ಆದರೆ ಅವರು ನೇನು ಅನ್ಬಾರ್ದು ಅಂತ ಎಷ್ಟು ವರ್ಷದಿಂದ ಅನುಸರಿಸ್ಕೊಂಡು ಎಲ್ಲರೂ ಬಂದು ಹೇಳ್ತಾರೆ. ಅವ್ರನ್ನ ಅಣ್ಣ ಅಂತ ಮಾತಾಡ್ತಾರೆ. ಎಲ್ಲರೂ ಬಂದು ಹೇಳ್ತಾರೆ, ಅಪ್ಪಿ ಹಿಂಗೆ ಕಣಪ್ಪಿ, ಹಿಂಗೆ ನೀನು ಹಿಂಗೆ ಮಾಡ್ತಾರೆ, ಹಿಂಗೆ ಅಂತಲೇ ಬಂದು ನನಗೆ ಹೇಳ್ತಾರೆ. ಏನು ಗೊತ್ತಾ, ಯಾರೋ ಹೇಳಿದ್ರು ಹಿಂಗೆ, ನಾನು ಅವ್ರ ಜೊತೆ ಏನೋ ಒಂದು ಕೆಟ್ಟದ ವಿಷಯ ಹೇಳಿದ್ರು. ನಾನೆಲ್ಲೋ ಅವ್ರನ್ನ ಚೆನ್ನಾಗಿ ಮಾತಾಡ್ಸೋಕ್ಕೆ ಇವ್ರಿಗೆಲ್ಲೋ ಮುಟ್ಲಿ ಹೊಟ್ಟೆ ಉರಿನೇನೋ ಅಂತ ಹಿಂಗೆ ಹೇಳ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಅದೊಂದಲ್ಲ ಒಂದು ದಿವಸ ಅದು ನಿಜ ಅಂತ ನನಗೆ ಗೊತ್ತಾಯಿತು. ಇಷ್ಟರಲ್ಲೇ ಅದು ಬೆಳಕಿಗೆ ಬಂದೇ ಬರುತ್ತೆ. ಅದು ಬೆಳಕಿಗೆ ಬಂದು ಅವ್ರ ಮಾನ ಮರ್ಯಾದೆ 3 ಕಾಸಿಗೆ ತೆಗಿಬೇಕು, ರೋಡಲ್ಲಿ ನಿಂತ್ಕೊಂಡು ಅಂತ ಉಗಿಬೇಕು. ಅದಕ್ಕೆ ಕಾಯ್ತಾ ಇದ್ದೀನಿ ನಾನು ಏನೇನೇನೇನೇನೇನೋ ಅಂದವ್ರೆ. ಅದು ಇದೆಲ್ಲ ಬೇಡ, ಅದು 3 ಕಾಸಿಗೆ ಅವ್ರ ಮರ್ಯಾದೆ ಹೋಗ್ತತೆ ಅಂತ ಕಚಡ ಕೆಲಸ ಮಾಡ್ತವ್ರವರು. ಹಿಂಗೆ ಬಂದು ನಾನು ಅವ್ರನ್ನ ಅಣ್ಣ ಅನ್ನೋದಕ್ಕೆ ಯಾವಾಗ ಬಂದು ಹಿಂಗೆ ಮಾಡ್ತಾರೆ ಕಣಪ್ಪಿ, ಏನೋ ಒಂದು ಕೆಟ್ಟ ಕೆಲಸ ಅದು, ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರು.
ಏನ್ ಮಾತಾಡೋದು? ಏನಾದ್ರು ಮಾಡ್ಕೊಳ್ಳಿ ಅದು ಈಗ ನಂದೇ ತಪ್ಪಲ್ವ ನಾನು ಮಾತಾಡ್ಸಿದ್ದು ಹಿಂಗೆ ಮಾಡ್ತೀನಿ ನಾನು ಮೋಸ್ಟ್ಲಿ ಅವರು ಇವ್ರನ್ನ ಇಷ್ಟ ಜನ ಅವರು ನನ್ನ ಮಾತಾಡ್ಸ್ತಿರ್ಲಿಲ್ಲ. ಈಗ ಒಂದು ಸ್ವಲ್ಪ ದಿವಸದಿಂದ ಇವ್ರು ಇನ್ನೊಬ್ರು ಕೆಟ್ಟ ಕೆಲಸ ಮಾಡ್ತಾರೆ ಅವ್ರನ್ನಲ್ಲ ಇನ್ನೊಬ್ರನ್ನ ಅವ್ರನ್ನ ಅಣ್ಣ ಅಂತ ಮಾತಾಡ್ಸ್ತೀನಿ ನಾನು. ಅವರು ಎಲ್ಲೋ ಮಾತಾಡ್ಸೋದಕ್ಕೆ ಹಿಂಗೆ ಹೇಳ್ತಾರೆ ನಮ್ಮನ್ನು ಮಾತಾಡ್ಸಲ್ವಲ್ಲ ಅಂತ ಅಂದ್ಕೊಂಡಿದ್ರೆ ಅನ್ನೋ ಗೊತ್ತಿಲ್ಲ ನನಗೆ. ಬಂದು ಹೇಳಿದ್ರು ಅದೊಂದಲ್ಲ ಒಂದು ದಿವಸ ನಮ್ಮಮ್ಮ ನಾನು ಅವ್ರಿಗೆ ಹೇಳಿದ್ರು ನನಗೆ ಎಲ್ಲ ಸುಮ್ಮನೆ ಹೇಳ್ತಾರೆ ಅಂತ ನಮ್ಮ ಅಮ್ಮಂಗೆ ಬಂದು ಹೇಳಲಿಲ್ಲ. ನಮ್ಮಮ್ಮ ಹಿಂಗೆ ಮಾತಾಡ್ಬೇಕಾದ್ರೆ ಸಡನ್ನಾಗಿ ಅಂದ್ಬಿಟ್ರು ಹೇಳಮ್ಮ ನನಗೂ ಒಂಚೂರು ಗೊತ್ತು ಅಂತ ಹಂಗಂತ ಅಂದೆ. ಆವಾಗ ನಮ್ಮ ಅಮ್ಮ ಹೇಳಿದ್ರಲ್ಲ ನನಗೆ ಗೊತ್ತಾಯ್ತು ಇವರು ಪಕ್ಕ ಕಚಡ ಇವರು ಸರಿ ಇಲ್ಲ ಅಂತ. ನನ್ನನ್ನೇ ಅಂತಾರೆ ಅವ್ರದ್ದು ಎಷ್ಟು ತೂತೈತೋ ಅದು ಎಲ್ಲ ಮನೆ ದೋಸೆನೂ ತೂತೆ ಅವ್ರದ್ದು ಎಷ್ಟು ತೂತೈತೋ ಅವ್ರು ನೋಡ್ಕೊಂಡ್ಲಿ ನನಗೆ ನೋಡ್ಕೊಳೋದು ನನಗೆ ಗೊತ್ತೈತೆ. ಇಷ್ಟನ್ನು ಹೇಳೋಕ್ಕೆ ನಾನು ಇವನ್ನೇನೋ ಮಾತಾಡೋಕೆ ವ್ಲಾಗ್ ಮಾಡ್ದೆ. ಒಂದು ಸ್ವಲ್ಪ ಬೇಜಾರು ವಿಷಯ ಒಂದು ಸ್ವಲ್ಪ ನಗೋ ವಿಷಯ ಐತಿ ಈ ವ್ಲಾಗಲ್ಲಿ, ಅಡ್ಜಸ್ಟ್ ಮಾಡ್ಕೊಳ್ರಿ. ಇನ್ನೇನು ಸಮಾಚಾರ ಅದೇ ಇವತ್ತೆಲ್ಲ ಗ್ರಾಚಾರ ಬರೀ ಗ್ರಾಚಾರ ಹಿಡ್ದೆತ್ಕೊಂಡ್ಲೆ. ಇವತ್ತೆಲ್ಲ ಒಂದು ಸ್ನಾನ ಮಾಡ್ಕೊಂಬಿಟ್ಟವನಲ್ಲ, ಒಂದು ವಾರದಿಂದ ಸ್ನಾನ ಮಾಡಿರ್ಲಿಲ್ಲ, ಇವತ್ತೇನೋ ಸ್ನಾನ ಮಾಡ್ಕೊಂಬಿಟ್ಟವ್ನು. ಯಾವ ಕಡೆ ಗೊತ್ತುಟ್ಟಿತ್ತೋ. ಇವತ್ತು ಬಿಸಿಲು ಬಂದೈತಲ್ಲ ಅದಕ್ಕಿರ್ಬೇಕು. ಇಷ್ಟು ದಿವಸದಿಂದ ಮಳೆ ಬತ್ತಿತ್ತಲ್ಲ, ಇವತ್ತು ಬಿಸಿಲು ಚೆನ್ನಾಗಿ ಹೊಡಿತೈತೆ. ಅದಕ್ಕೂ ಹೋಗ್ಬಿಟ್ಟು ಎಲ್ಲ ಚೆನ್ನಾಗಿ ತಿಕ್ಕೊಂಡು ಉಯ್ಕೊಂಡ್ ಬಂದ್ಬಿಟ್ಟು ಪರ ಅಲ್ವೇನಾ? ಇವತ್ತು ಬರ್ತಡೇ ಕಣೋ ಬೇಗ ಹೋಗ್ಬೇಕು. ಯಾರ್ದಾರ? ಅಲ್ಲೊಂದು ಅಣ್ಣಂದು ಬಿರಿಯಾನಿ ಎಲ್ಲ ಆರ್ಡ್ರು. ಬೇಡ ತಿನ್ನುವ ಶುಕ್ರವಾರ ಅಲ್ವೇನ್ಲ ತಿನ್ನಲ್ಲ. ನಾನ್ ತಿನ್ನಲ್ಲ. ಅಲ್ಲಿ ಅಷ್ಟೊತ್ತಾಗಿ ಬೇಗ ಹೋಗ್ಬೇಕು ಇವತ್ತು. ಬರ್ತಡೆಗೆ ಹೋಗ್ತಾನೆ ಅಂತವನು. ಆಯ್ತಾ ಇನ್ನೇನು ಹೇಳ್ತೀಯಾ? ಇನ್ನೇನಿಲ್ಲ. ಸರಿ ಆಯ್ತು. ಚಿಕ್ಕನಾಯ್ಕನಳ್ಳಿಗೆ ಯಾವಾಗ ಎಲ್ಲರಿಗೂ ಸೋಮವಾರ ಒಂದು ಚಿಕ್ಕನಾಯ್ಕನಳ್ಳಿಗೆ ಹೋಗಿ ಸೋಮವಾರ ಹೋಗಿ ಮಂಗಳವಾರ ಇದ್ದು ಬುಧವಾರ ಇದ್ದು ಗುರುವಾರ ಬರ್ತಾನಂತೆ. ಹಬ್ಬ ಮುಗಿಸ್ಕೊಂಡು ಜಾಲದ ಬಾಯಲ್ಲಿ ಎಲ್ಲ ಡಿಜೆ ನೋಡಕ್ ಸೂಪರ್ ಆಗಿರುತ್ತೆ. ಅದೇ ಡಿಜೆ ಎಲ್ಲ ಬ್ಯಾನ್ ಹಗ್ಗಳಲ್ಲಿ. ಯಾಕೆ? ಪೊಲೀಸೇ ಮಾಹಿತಿ ಕೊಡ್ತಾವ್ರಿ. ಯಾಕೆ ಡಿಜೆ ಎಲ್ಲ ಬ್ಯಾನ್? ಡಿಜೆ ಮಾತ್ರ ಬ್ಯಾನ್ ಮಾಡ್ರಿ. ತಮಟೆ ಐತೆ ನೀನ್ ಏನಾದ್ರು ಮಾಡ್ಕೊಂಡು ಇದ್ ಮಾಡೋ ವೀರಗಾಸೇರ್ ಅವ್ರೆ ಎಲ್ಲ ಅವ್ರೆ. ಡಿಜೆ ಮಾತ್ರ ಬ್ಯಾನ್. ಯಾರು ಲೇಡೀಸ್ ಪೊಲೀಸ್ ಹೇಳೋರಲ್ಲ. ನಂದು ಆದ್ರೆ ಬ್ಯಾಡ್ ಲಕ್. ಹೆಣ್ಮಕ್ಳದ್ದು ಏನು ಅಂತ ಗೊತ್ತಿರುತ್ತೆ. ಹೆಣ್ಮಕ್ಳು ನೋಡೋಗೆ ಬ್ಯಾಡ್ ಲಕ್. ನಂದು ಹಕ್ಕಳದಿ ಹೂವಿನ ಅಂಕಲ್ ಬಂದೆ ಬತ್ತೀನಿ ಹೋಗ್ಕೊಬತ್ತೀನಿ ಫ್ರೆಂಡ್ಸ್. ಈಗ ಒಳಗೆ ಹೂವಿನ ಅಂಕಲ್ ಬಂತು, ಹೋಗ್ಕೊಟ್ಟು ಬಂದೆ. ಇದನ್ನ ಹೇಳೋಕ್ಕಿಂತ ನಾನು ವ್ಲಾಗ್ ಮಾಡಿದೆ. ಅವನೇನೋ ಅಕ್ಕ ಕಾಮಿಡಿ ಮಾತಾಡ್ತೀನಿ ವಿಡಿಯೋ ಮಾಡಿ ಹಾಕ್ತೀನಿ ಅಕ್ಕಂದ. ಅಮ್ಮ ಮಾತಾಡು ಹಾಕ್ತೀನಿ ಅಂತಂತ ಅದಕ್ಕೆ ವಿಡಿಯೋ ಮಾಡಿದ್ದು. ಏನೇನೇನೇನು ಎಲ್ಲೆಲ್ಲಕ್ಕೂ ಹೊರಟೋಯ್ತು ಗ್ಯಾಪ್ ಬಂದು. ಇಷ್ಟು ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಇವಾಗ ನಿಮ್ಗೆ ಒಂಚೂರು ಆದ್ರೂ ಇಷ್ಟ ಆಗಿರೋ ಏನ್ ಗೊತ್ತಾ, ಒಂದೇ ಥರ ವಿಡಿಯೋ ಮಾಡಬಾರ್ದು. ಒಂಚೂರು ಕಾಮಿಡಿನೂ ಇರಬೇಕು, ಆಮೇಲೆ ಡೈಲಿ ರೊಟೀನು ಇರಬೇಕು. ಆಮೇಲೆ ನಾವು ಏನಾದರೂ ಕಂಟೆಂಟ್ ಇಕ್ಕೊಂಡು ವಿಡಿಯೋ ಮಾಡೋಣ ಅಂದರೆ ಇನ್ನು ಮುಂದಕ್ಕೆ ಹೆಂಗೆ ವಿಡಿಯೋ ಮಾಡಬೇಕು ಅಂತ ವಿಡಿಯೋ ಮಾಡಿಬಿಟ್ಟು ಮಾಡ್ತಾ ನಮಗೂ ಅನುಭವ ಆಗುತ್ತೆ. ನಾನು ಹೇಳ್ತಿದ್ದೆ ವ್ಲಾಗ್ ಎಂಡ್ ಮಾಡ್ತಿದ್ದೆ, ನಮ್ಮ ಅಮ್ಮ ಹೇಳಿದ್ರು. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಏನು ಗೊತ್ತಾ, ಈ ಟೈಮ್ ಎಲ್ಲನೂ ನಾವು ಹಿಂಗೆಲ್ಲ ಮಾತಾಡ್ತೀವಲ್ಲ, ಈಗ ಇವನು ದೊಡ್ಡವನಾದಾಗ ಯೂಟ್ಯೂಬಲ್ಲಿ ಇರುತ್ತಲ್ಲ ನಾನು ಹಿಂಗಿದ್ದೆ ಅಂತ, ಇಲ್ಲಿ ಹಿಂಗೆಲ್ಲ ಹೋಗ್ತಿದ್ದೆ, ಇವಾಗ ಅಕ್ಕನ ಮನೆಗೆ ಹೋಗ್ತಿದ್ದೆ ಅಂತ ಎಲ್ಲ ನೋಡಿ ನೆನ್ಸ್ಕೊಂತಾನೆ. ಜ್ಞಾಪನಕ್ಕಿರುತ್ತೆ. ಅಕ್ಕನ ಐಡಿ ಸಿಕ್ಕರೆ ಸಾಕು, ಜ್ಞಾಪನಕ್ಕಿರುತ್ತೆ. ಫೋನಲ್ಲಿ ಯೂಟ್ಯೂಬಲ್ಲಿ ಹೊಡೆದ್ರೆ ಅಂತ ಅದನ್ನೆಲ್ಲ ಯೂಟ್ಯೂಬಲ್ಲಿ ತೋರ್ಸೋದು. ಓಕೆ ಫ್ರೆಂಡ್ಸ್, ಬಾಯ್ 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 ಬಾಯ್. ನಮ್ಮ ಅಮ್ಮ ಏನೇನೋ ಒಂದು ಹೇಳ್ತವ್ರೆ. ಓಕೆ ಬಾಯ್. ಈಗಲೇ ಎಡಿಟ್ ಮಾಡಾಕ್ತೀನಿ ವಿಡಿಯೋ ನೋಡಿ.